ಗೌಡ್ರೆ, ಈಗ ನೀವು ಹೇಳ್ತಾ ಇದ್ದ ವಿಚಾರದಲ್ಲಿ ಒಂದು ಕಡೆ, ಬಟ್ ಇನ್ನೊಂದು ಕಡೆಗೆ ಲೋಕಸಭೆಯಿಂದ ರಾಜ್ಯಸಭೆಗೆ ಹೋಗ್ತಾ ಇರೋದು ಯಾಕೆ ಅಂತ. ಇಲ್ಲ, ಒಂದು ಇನ್ನೂ ಅಧಿಕೃತ ಆಗಬೇಕಿದೆ. ಎರಡನೇದು ಅದು ಸಾಧ್ಯತೆ ಕೂಡ ಇದೆ. ಸಾಧ್ಯತೆ ಯಾಕಿದೆ ಅಂದರೆ, ಈಗ ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಜ್ಯಸಭೆಗೆ ಹೋದರೆ ಅಲ್ಲಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವ್ರನ್ನ ತರಬಹುದು ಆ ಕಾನ್ಸ್ಟಿಟ್ಯೂನ್ಸಿಗೆ. ಪ್ರಿಯಾಂಕಾ ಗಾಂಧಿ ಮೋಸ್ಟ್ಲಿ ಗೆಲ್ಬೋದು. ವಾದ್ರಾ ಅಂದ್ರೆ ಕಷ್ಟ ಆಗ್ಬೋದು. ತಪ್ಪಿಲ್ಲ, ಏನು ವಾದ್ರಾ ಅಂದ್ರೆ ಕಷ್ಟ ಆಗ್ಬೋದು ಅಂದೆ. ನಾವು ಕಷ್ಟಕ್ಕಾಗಿ ತಪ್ಪಿಲ್ಲ ಅಂತ ಹೇಳಿಲ್ಲ, ಕಷ್ಟ ಆಗ್ಬೋದು. ಅದು ಏನು ಗೊತ್ತಾ, ನಾವು ವಾಸ್ತವ ಮಾತಾಡ್ತೀವಿ. ಚುನಾವಣೆಗೋಸ್ಕರ ಅದಕ್ಕೋಸ್ಕರ ಗಿಮಿಕ್ ಮಾಡೋ ಅಗತ್ಯ ಇರಲ್ಲ, ಆಯ್ತಾ. ಒಂದು ಈ ಹೆಸರುಗಳಲ್ಲಿ ಇಂದಿರಾ ಗಾಂಧಿ ಆಗಿದ್ದು ಹೇಗೆ ಅದು ಗೊತ್ತು. ಫಿರೋಜ್ ಗಾಂಧಿ ಅವರು ಮದುವೆ ಫಿರೋಜ್ ಗಾಂಧಿ ಇದ್ರು ಅವರು. ಅವ್ರನ್ನ ಕೇಳಿ. ಹೌದು, ನಿಮಿಷ. ಫಿರೋಜ್ ಗಾಂಧಿ ಇದ್ರು. ಓನ್ಲಿ ಫಿರೋಜ್. ನೀವು ಅದಕ್ಕಿಂತ ಓನ್ಲಿ ಫಿರೋಜ್. ನಮ್ಗೆ ಗೊತ್ತಿದೆ ಫಿರೋಜ್ ಗಾಂಧಿ ಯಾಕೆ ತಗೊಂಡ್ರಿ? ಅದು 1942 ನಲ್ಲಿ ಮದುವೆ ಆಗಿದ್ರು. ನಿಮಿಷ, ಗಾಂಧಿ 1942 ಹಿಸ್ಟ್ರಿ ಬರ್ಬೇಕಲ್ಲ. ಹೆಂಗ್ ಬರುತ್ತೆ ಗೊತ್ತಾ, ಹಿಸ್ಟ್ರಿ ಗಂಡನ ಸರ್ನೇಮ್ ಅನ್ನ ಹೆಂಡತಿ ಉಪಯೋಗಿಸ್ತಾರೆ. ಆಯ್ತು, ನಿಮಿಷ. ಫಿರೋಜ್ ಅವ್ರಿಗೆ ಗಾಂಧಿ ಅಂತ ಇತ್ತು. ನೋ, 1942 ನಲ್ಲಿ ನೀವು ಅವ್ರದ್ದೇನೋ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ನೋಡಿ. ನನಗೆ ಗೊತ್ತಿರೋದು. ಅವ್ರು ಈಸ್ ಎಂಪಿ. ಒಂದ್ ನಿಮಿಷ, ಡಾಕ್ಯುಮೆಂಟ್ ತೋರಿಸೋಕೆ ಒಂದ್ ನಿಮಿಷ ಬೇಡ. ಅವ್ರು ಈಸ್ ಎಂಪಿ ಆದಾಗಿಂದ ಏನ್ ಹೆಸರಿತ್ತು, ಇಂದಿರಾ ಗಾಂಧಿ ಮದುವೆ ಆಗೋ ಟೈಮಲ್ಲಿ ಏನ್ ಹೆಸರಿತ್ತು ಅಂತ ನೀವೇ ನೋಡಿ. ಈಗ ಆಯ್ತು, 1942 ನಲ್ಲಿ ಅವ್ರ ಮದುವೆ ಆಯ್ತು. ಆಗಿಂದ ಅವರು ಇಂದಿರಾ ಗಾಂಧಿ 1942 ಇಂದ. ನಿಮ್ ಸಲಹೆ ಕೊಟ್ಟೆ, ಸಲಹೆ ಕೊಟ್ಟೆ, ತಗೊಳ್ಳೋದು ಬಿಡೋದು ನಿಮ್ಗೆ ಸೇರಿದೆ. ಆಯ್ತು, ಇರ್ಲಿ, ಪರವಾಗಿಲ್ಲ. ಗಾಂಧೀಜಿ ಅವರು ಕೊಡುವಂಥದ್ದು ಸರ್ನೇಮ್ ಅನ್ನ ಇಟ್ಕೊಳ್ಳಿ ಅಂತ. 1942 ಇಂದ ಅವರು ಇಂದಿರಾ ಗಾಂಧಿ. ಆಮೇಲೆ ಆ ಕುಟುಂಬಕ್ಕೆಲ್ಲರೂ ಇಂದಿರಾ ಗಾಂಧಿ ಅಂತ ಸರ್ನೇಮ್ ಇದೆ. ಇರಲಿ, ಒಂದು ಆ ರೀತಿಯ ಒಂದು ಸಾಧ್ಯತೆ ಇದೆ. ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಅಲ್ಲಿ ರಾಯಬೇರಿಯಲ್ಲಿ ನಿಂತು ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಗೆ ಒಂದು ಸಾಧ್ಯತೆ ಇದೆ. ಇದು ಬಂದಿರತಕ್ಕಂಥ ಮಾಹಿತಿ, ಇದು ಖಚಿತತೆ ಇಲ್ಲ. ಇನ್ನು ಅವ್ರು ಹೇಳ್ತಾ ಇದ್ರು ಹಂಗಾಗೋದಾದ್ರೆ ಸೋನಿಯಾ ಗಾಂಧಿ ಅವರು ಕರ್ನಾಟಕದಿಂದ ನಿಲ್ಲಿಸಬಹುದಾಗಿತ್ತು. ಇನ್ನೊಂದು ಸೀಟ್ ಎಕ್ಸ್ಟ್ರಾ ಆಗಿರೋದು. ಒಂದೇನಂದ್ರೆ, ಕಳೆದ ಲೋಕಸಭಾ ಚುನಾವಣೆಗಳಾಗಲಿ, ಕಳೆದ ವಿಧಾನಸಭಾ ಚುನಾವಣೆಗಳಾಗಲಿ, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅನಾರೋಗ್ಯದ ಕಾರಣ, ತುಂಬಾ ಅನಾರೋಗ್ಯದ ಕಾರಣ ಅವ್ರು ಜಾಸ್ತಿ ಓಡಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕ್ಷೇತ್ರದಲ್ಲೂ ಬಂದರೂ ಕೂಡ ಕ್ಷೇತ್ರಕ್ಕೆ ಸಮಯನೂ ಕೊಡಬೇಕು. ಗೆದ್ದ ಮೇಲೆ ಕ್ಷೇತ್ರಕ್ಕೆ ಸಮಯ ಕೊಡಬೇಕಾಗತ್ತೆ. ಅದು ಕೂಡ ಸಾಧ್ಯತೆ ಕಡಿಮೆ ಕೊಡೋಕ್ಕೆ ಸಾಧ್ಯ ಆಗಲ್ಲ ಕಾರಣಕ್ಕಾಗಿ ಇರಬಹುದು. ಇಲ್ಲ ಸರ್ಕಾರ ಪಕ್ಷದೊಂದು ಸ್ಟ್ರಾಟಜಿ ಕೂಡ ಇರಬಹುದು. ಬಟ್ ಹೋಗೋದಾದರೆ ಒಳ್ಳೆಯದು. ನಾನು ಹೇಳ್ತೀನಲ್ಲ, ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಬಂದರೆ, ಕ್ಷೇತ್ರ ರಾಯಬಲ್ಲಿ ನಿಂತ್ಕೊಂಡ್ರೆ, ಗೆದ್ದರೆ ಒಂದು ಯುವ ಫೇಸ್ ಆಗುತ್ತೆ, ಯೂತ್ ಫೇಸ್ ಆಗುತ್ತೆ. ಅವ್ರನ್ನ ಯಾವಾಗಲೂ ಇಂದಿರಾ ಗಾಂಧಿಗೆ ಹೋಲಿಕೆ ಮಾಡ್ತಾಯಿದ್ರು, ಪ್ರಿಯಾಂಕಾ ಗಾಂಧಿ ಅವರು ಇಂದಿರಾ ಗಾಂಧಿಗೆ ಹೋಲಿಕೆ ಮಾಡ್ತಾಯಿದ್ರು ಜನ. ಅವ್ರ ಜನ ಇದೆ, ಇಲ್ಲಿಗೆ ಬರಲಿ, ಇಲ್ಲಿ ಚುನಾವಣೆ ಪ್ರಚಾರ ಮಾಡಲಿ ಅಂತ ಎಲ್ಲ ರಾಜ್ಯದಲ್ಲೂ ಅವ್ರನ್ನ ಕರಿತಾ ಇದ್ದಾರೆ. ಬಿಜೆಪಿ ಅವರು ಕಿಂಡಲ್ ಮಾಡ್ತಾ ಇದ್ದಾರೆ ನಿಮಗೆ. ಉತ್ತರ ಪ್ರದೇಶದಲ್ಲಿ ನೆಹರು ಗಾಂಧಿ ಕುಟುಂಬದಿಂದ ಆಚೆ ಹೋಗ್ಬಿಟ್ರೆ ಆಗೋಯ್ತು. ಇಲ್ಲ, ಅದು ಕಿಂಡಲ್ ಮಾಡಲಿ. ಅಲ್ಲಿ ನಾನಾ ಕಾರಣಗಳಿದ್ದಾವೆ. ಅಲ್ಲಿ ಉತ್ತರ ಭಾರತದಲ್ಲಿ ಅಥವಾ ಉತ್ತರ ಪ್ರದೇಶದಲ್ಲಿ ಈ ಪಂಚರಾಜ್ಯ ಹಿಂದಿ ಭಾಷಿಕ ರಾಜ್ಯಗಳಲ್ಲಿ BJPಯ ಏಳಿಗೆ ಅದಿದೆ. ಅದು ಧರ್ಮಾಧಾರಿತವಾಗಿ ನಾವು ಅದು ಮಾಡಿಲ್ಲ. ನಾವು ಧರ್ಮಾಧಾರಿತವಾಗಿ ಅಥವಾ ಏನು ಮತ ವಿಭಜನೆ ಮಾಡಿಕೊಂಡು ನಾವು ಚುನಾವಣೆಗಳು ಮಾಡಿಲ್ಲ. ಬಟ್ BJP ಕೂಡ ಏಳಿಗೆ ಆಗಿದೆ. ಎಲ್ಲಿಂದ? 1980s ನಂತರ. ಯಾವಾಗ ಈ ಮಂಡಲ್ ಕಮಿಷನ್ ಮೀಸಲಾತಿ ಆಯ್ತದೆ ಅಂತ ಗೊತ್ತಾಯ್ತು, ಬೇರೆ ಆಪ್ಷನ್ ಇಲ್ದಲೇ ಬೇರೆ ಕಡೆ ಹೋಗೋದು ಬೇಡ. ಅದೇ ಸಬ್ಜೆಕ್ಟ್ಗೆ ಇಟ್ಕೊಳ್ಳೋಣ. ಸೋನಿಯಾ ಗಾಂಧಿ ಅವ್ರಿಗೇನೋ ಹೆಲ್ತ್ ಸರಿ ಇಲ್ಲ, ಅವರು ಲೋಕಸಭೆಯಿಂದ ರಾಜ್ಯಸಭೆಗೆ ಬರ್ತಾ ಇದ್ದಾರೆ, ಓಡಾಡೋದು ಕಷ್ಟ ಆಗುತ್ತೆ ಹಾಗಂತೇಳಿ. ಇನ್ನುಳಿದಂಥ ಲೀಡರ್ಸ್ಗಳಲ್ಲೂ ಲೋಕಸಭೆಯಿಂದ ರಾಜ್ಯಸಭೆಗೆ ಹೋಗ್ತಿರೋದು ಯಾಕೆ? ಇಲ್ಲ, ರಾಜ್ಯಸಭೆಗೆ ಅವಕಾಶ ಇದೆ. ನಾವು ರಾಜ್ಯಸಭೆಯಲ್ಲಿ ಯಾರಾದ್ರೂ ಕಳಿಸ್ಬೇಕಲ್ಲ. ಸ್ವಲ್ಪ ಸೀನಿಯರ್ ಆಗಿರೋನ, ಅನುಭವಸ್ಥರನ್ನ ಅಲ್ಲಿ ಕಳಿಸಿ ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕಲ್ಲ. ಸೊ ಆ ಸಂಘಟನೆಯಲ್ಲೇ ಕಂಟೆಸ್ಟ್ ಮಾಡಿಸಬಹುದಲ್ಲ. ಅದು ಇದೆ. ಸೀನಿಯರ್ ಆಗಿರುವಂತವ್ರನ್ನ ಲೋಕಸಭೆಯಲ್ಲಿ ಕಂಟೆಸ್ಟ್ ಮಾಡಿಸಬಹುದಾಗಿದೆ. ಅಲ್ಲೂ ಕಂಟೆಸ್ಟ್ ಮಾಡಿಸಬಹುದು. ಈಗ ನಮ್ಗೆ ಲೋಕಸಭೆಯಲ್ಲಿ ಸೀಟ್ಗಳು ಜಾಸ್ತಿ ಬೇಕು, ರಾಜ್ಯಸಭೆಯಲ್ಲಿ ಬೇಕು, ಬೇಕು. ರಾಜ್ಯಸಭೆಗೆ ತುಂಬಾ ಸೀನಿಯರ್ಗಳು ಬೇಕು ಪಾಲಿಸಿ ಮೇಕಿಂಗ್ ಅಲ್ಲಿ. ಲೋಕಸಭೆಗೆ ಯುವಕರಿಗೆ ಅವಕಾಶ ಕೊಡಿ ಅಂತ ನಾವೇ ಕೇಳ್ತಾ ಇದ್ದೀವಿ, ಡಿಮ್ಯಾಂಡ್ ಮಾಡ್ತಾ ಇದೀವಿ. ಸೊ ಒಂದು ಅವಕಾಶಗಳಾಗ್ತದೆ. ರಾಹುಲ್ ಗಾಂಧಿ ಅವರು ತುಂಬಾ ಜನಕ್ಕೆ ಅವಕಾಶಗಳು ಮಾಡಿಕೊಡ್ತಾರೆ. ಇನ್ನು ನಮ್ಮ ರಾಜ್ಯಗಳು ಸೇಫ್ ಆಗಿರಲಿ, ಜೂನಿಯರ್ಸ್ ಫೈಟ್ ಮಾಡಿ. ನಮ್ಮ ರಾಜ್ಯದಲ್ಲೂ ಅಷ್ಟೇ, ನೀವು ಫಸ್ಟ್ ಟೈಮ್ 15 ಜನ ಹೊಸ ಮುಖಗಳು ನೋಡ್ತೀರಿ, 28ರಲ್ಲಿ 15 ಹೊಸ ಮುಖಗಳನ್ನ ನೋಡ್ತೀರಿ, ಫಸ್ಟ್ ಟೈಮ್ ಕಂಟೆಸ್ಟಿಂಗ್ ಅಂತ. ಸೊ ಆ ಥರ ಬದಲಾವಣೆಗಳು ಇಡೀ ದೇಶದಲ್ಲಿ ಇದೆ. ಸೊ ಹಂಗಾಗಿ ನಮಗೇನು ಈ ಬಾರಿ ಒಂದು ಅವಕಾಶ ಇದೆ. ನಮಗೆ ಇಂಡಿಯಾ ಮೈತ್ರಿಕೂಟ ಮತ್ತು ಕಾಂಗ್ರೆಸ್, ರಾಹುಲ್ ಗಾಂಧಿ ಅವರ ವರ್ಚಸ್ಸಿದೆಯಲ್ಲ, ಕನ್ಯಾಕುಮಾರಿಯಿಂದ ಕಾಶ್ಮೀರ ಮತ್ತು ಮಣಿಪುರದಿಂದ ಮುಂಬೈವರೆಗೂ ಭಾರತ್ ಜೋಡೋ ಯಾತ್ರೆ, ಅದರಿಂದ ಒಂದು ಜನಗಳಲ್ಲಿ ಒಂದು ಉತ್ಸಾಹ ಮೂಡಿದೆ, ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡಿದೆ. ಈ ಬಾರಿ ನಾವು ಒಂದು ಬದಲಾವಣೆ ಬಂದೇ ಬರುತ್ತೆ. ಈ ಬಾರಿ BJP ಅಷ್ಟು ಅವರೇನು ಕನಸು ಕಾಣ್ತಾ ಇದಾರಲ್ಲ, ನಾವು 3ನೇ ಬಾರಿ 3.0 ಅದು ಸಾಧ್ಯ ಇಲ್ಲ. ನಾವೇನು ನೀತಿ ಮಾಡ್ಬೇಕು ಅದು ಮಾಡ್ತಾ ಇದ್ದೀವಿ. ನಿಮ್ಮ ಲೀಡರ್ಸ್ಗಳು ಈಗ ರಾಜ್ಯಸಭೆಯಿಂದ ಲೋಕಸಭೆಗೆ ಬರ್ತಾರ ಅಥವಾ ಲೋಕಸಭೆಯಿಂದ ರಾಜ್ಯಸಭೆಗೆ ಹೋಗೋರು? ನಿಮ್ಮಲ್ಲೂ ಸೀನಿಯರ್ಗಳನ್ನ ನಾವು ರಾಜ್ಯಸಭೆಗೆ ಕಳಿಸ್ಬೇಕು ಅಂತ? ಇಲ್ಲ, ನಮ್ಮಲ್ಲಿ ಆ ತರದ್ದು ಏನೋ ಚರ್ಚೆಗಳು ಇನ್ನೂ ಆಗಿಲ್ಲ. ಅದು ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಅದು ವಿಷಯ
ತುಂಬಾ ಜನ ಕೇಳಬತ್ತು ಸೀನಿಯರ್ಸ್ಗಳಿಗೆ ರಾಜ್ಯಸಭೆ ಕೊಟ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡೋಣ ಅಂತ ಹೇಳಿ. ಇಲ್ಲ ಅದು ಆ ಥರದ ಮಾಹಿತಿ ನಮ್ಮ ಬಳಿ ಏನೂ ಇಲ್ಲ. ನಿಮ್ಮ ಹತ್ರ ಏನಾದ್ರು ಇದ್ರೆ ಮಾಧ್ಯಮದವರು ಅದು ಊಹಾಪೋಹ ಅಷ್ಟೇ. ಅದು ಆದರೆ ನಾನು ಏನು ರಿಯಾಕ್ಟ್ ಮಾಡಲ್ಲ ಆ ಅವ್ರದ್ದು ವಿಚಾರಕ್ಕೆ. ಬಂದಿದ್ದು ಸತ್ಯ, ಅದು ಒಪ್ಪಲ್ಲ. ಅಲ್ಲಲ್ಲ ನನ್ನ ರಿಯಾಕ್ಷನ್ ಹೇಳೋದು ಆಯ್ತಲ್ಲ. ಆಮೇಲೆ ಈ ಕಾಂಗ್ರೆಸ್ ಅವ್ರು ನಾನು ಹೇಳ್ತಿರೋದು, ನೀವು ಈ ಲಿಸ್ಟ್ ತೆಗೆದು ನೋಡಿದ್ರೆ ಇವರೆಲ್ಲರೂ ಸೋಲಿನ ಭಯದಿಂದನೇ ರಾಜ್ಯಸಭೆಗೆ ಹೋಗ್ತಾ ಇರೋದು ಆಯ್ತಾ. ಸೋಲ್ತಾರೆ ಅಂತ ಗೊತ್ತು, ಯಾಕೆ ಸೋಲ್ತಾರೆ ಮತ್ತು ನಾನು ಅದನ್ನೇ ಹೇಳ್ತೀನಿ. ಇವ್ರು ನಿಜವಾದ ಅಭಿವೃದ್ಧಿ ಅಂತ ಮಾಡಿದ್ದರೆ ಆಯಾ ರೆಸ್ಪೆಕ್ಟಿವ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಗೆಲ್ಲಬೇಕಾಗಿತ್ತು. ಈಗ ಸೋನಿಯಾ ಗಾಂಧಿ ಅನಾರೋಗ್ಯದ ವಿಷಯ ಹೇಳಿದ್ರು ಇವರು. ಹಾಗಾದ್ರೆ ಸೋನಿಯಾ ಗಾಂಧಿ ಅವರು ಐ ಥಿಂಕ್ 92ರಿಂದನೂ ಸತತವಾಗಿ ಇವತ್ತಿನವರೆಗೂ ಹತ್ತತ್ರ 32 ವರ್ಷಗಳ ಕಾಲ, ರಾಜೀವ್ ಗಾಂಧಿ ಅವರ ಕಾಲವಾದ ನಂತರ 32 ವರ್ಷಗಳ ಕಾಲ ಅವರು ಆ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂನ್ಸಿನ ಪ್ರತಿನಿಧಿಸ್ತಾ ಬಂದಿರೋರು. ಹಾಗಾದ್ರೆ 32 ವರ್ಷಗಳ ಕಾಲನೂ ಅವ್ರಿಗಾದ್ರೆ ಆ ಕಾನ್ಸ್ಟಿಟ್ಯೂನ್ಸಿಗೆ ಸಮಯ ಕೊಡೋದಕ್ಕೆ ಸಮಯ ಇರಲಿಲ್ವಾ? 32 ವರ್ಷನೂ ಅವ್ರಿಗೆ ಇದಿತ್ತು ಅನಾರೋಗ್ಯ. 32 ವರ್ಷದಲ್ಲಿ ಏನು ಒಂದು ಬೇಸಿಕ್ ಅಭಿವೃದ್ಧಿ ಮಾಡಕ್ ಆಗ್ಲಿಲ್ಲ ಆಯ್ತಲ್ಲ. ತಿರ್ಗಾ ಸೋಕಾಲ್ಡ್ ರಾಹುಲ್ ಗಾಂಧಿ ಆಯ್ತು, ನೆಹರು ವಂಶದ ಮುಂದಿನ ಕುಡಿ ಯುವರಾಜ ಅಂತ ಇವ್ರು ಪ್ರೊಜೆಕ್ಟ್ ಮಾಡ್ಕೊಂಡು ಪ್ರಧಾನಮಂತ್ರಿಗಳು ಹೇಳ್ದಂಗೆ ಅದು ಇಂಡೈರೆಕ್ಟ್ ಆಗಿ ಸೊ ಇವ್ರು ಪ್ರೊಜೆಕ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದಾರಲ್ಲ. ಆ ರಾಹುಲ್ ಗಾಂಧಿ ಅಂತವ್ರೇನೆ ಅಮೇಥಿಯಿಂದ ಸೋಲಿಗೆ ಭಯ ಪಟ್ಕೊಂಡು ಹೋಸಲ ವಯನಾಡಿಗೆ ಬಂದ್ಬಿಟ್ರು, ಸೋತ್ರು. 2 ಕಡೆ ನಿಂತ್ಕೊಂಡ್ರು, ಅಮೇಥಿನಲ್ಲಿ ಸೋತ್ರು. ಜನಕ್ಕೆ ಗೊತ್ತಿದೆ ಆಯ್ತಾ, ಇವ್ರೇನು ಸುಳ್ಳು ಹೇಳ್ತಾರೆ, ಇವ್ರೇನು ಅಭಿವೃದ್ಧಿ ಮಾಡಿಲ್ಲ, ಇವರ ವಂಶ ಪರಂಪರವಾಗಿ ಇವ್ರ ಪರ್ಸನಲ್ ಆಸ್ತಿಗಳನ್ನ ಅಭಿವೃದ್ಧಿ ಮಾಡ್ಕೊಂಡ್ರೆ ಹೊರತು ಇವ್ರು ಆಯಾ ರಾಜ್ಯಗಳನ್ನ ಪ್ರತಿನಿಧಿಸಿದಂಥ ಕ್ಷೇತ್ರಗಳನ್ನ ಯಾವತ್ತೂ ಅಭಿವೃದ್ಧಿ ಮಾಡೇ ಇಲ್ಲ ಇವರು. ಅದಕ್ಕೋಸ್ಕರನೇ ಜನ ತಿರಸ್ಕಾರ ಮಾಡ್ತಾ ಇರೋದು. ಇವತ್ತು ಇದೇ ಉತ್ತರ ಪ್ರದೇಶ ತಗೊಳ್ಳಿ, ಆರ್ಥಿಕತೆಯಲ್ಲಿ ನಿಮ್ಗೆ ಇನ್ ಟರ್ಮ್ಸ್ ಆಫ್ GSDP ನಲ್ಲಿ 3ನೇ ಸ್ಥಾನಕ್ಕೆ ಏರ್ಬಿಟ್ಟಿದೆ. ಯೋಗಿ ಆದಿತ್ಯನಾಥ್ ಅವರು ಚೀಫ್ ಮಿನಿಸ್ಟರ್ ಆದ ನಂತರ 2017 ನಂತರ ಕಳೆದ ಒಂದು 7-8 ವರ್ಷಗಳಲ್ಲಿ ಇದನ್ನ ಅಲ್ಲಿ ಜನ ಇಷ್ಟು ವರ್ಷಗಳ ಕಾಲ ಬಯಸ್ತಾ ಇದ್ದಿದ್ದು. ಇದನ್ನ ನೋಡಿ ಜನ ನಮ್ಗೆ ಸತತವಾಗಿ ಓಟ್ ಕೊಡ್ತಾ ಇರೋದು, ಇವ್ರನ್ನ ಸೋಲಿಸಿ ಕಳಿಸ್ತಾ ಇರೋದು. ಅಭಿವೃದ್ಧಿ ವಿಚಾರದಲ್ಲೆಲ್ಲ ಹೇಳ್ತಾ ಇದ್ದು ಸ್ವಲ್ಪ ರಿವರ್ಸ್ ಸೈಡಲ್ಲೂ ನೋಡ್ಕೊಳ್ಳಿ. ನಿಮ್ಮ ಲೀಡರ್ಸ್ಗಳು ನಿಮ್ಮ ಕ್ಷೇತ್ರಗಳನ್ನು ಎಷ್ಟು ವರ್ಷಗಳಿಂದ ಆಯಾ ಕ್ಷೇತ್ರಗಳನ್ನ ಇಟ್ಕೊಂಡಿದ್ದಾರೆ, ಅವುಗಳ ಕಥೆ ಏನಿದೆ. ಅಮೇಥಿ ಮತ್ತು ರಾಯಬರೇಲಿ ನಾನು ಹೋಗಿದ್ದೀನಿ, ಅಲ್ಲಿ ಅಭಿವೃದ್ಧಿ ಆಗಿಲ್ಲ, ನಾನು ಒಪ್ಕೊಳ್ತೀನಿ, ಅದನ್ನು ನಾನು ನೋಡಿದ್ದೀನಿ. ಬಟ್ ಕರ್ನಾಟಕದಲ್ಲಿರುವಂಥ ಅನೇಕ ಲೋಕಸಭಾ ಕ್ಷೇತ್ರಗಳ ಹಣೆ ಬರಹ ಏನಿದೆ ಅನ್ನೋದಂಥ ನಿಮ್ಮ MP ಗಳನ್ನು ಕೂಡ ಕೇಳ್ಕೊಳ್ಳಿ. ಕರ್ನಾಟಕದ MP ಗಳು ತುಂಬ ಜನ ಇದ್ದಾರೆ. ಆ ಕ್ಷೇತ್ರಗಳ ಹಣೆ ಬರಹ ಏನಿದೆ ಅಂತ ಹೇಳಿ ಬೆರಳು ಮಾಡೋದು ಸುಲಭ, ನಿಮಗೂ ನನಗೇನಿಲ್ಲ. ಕ್ಷೇತ್ರವಾರ ಚರ್ಚೆ ಮಾಡೋಣ ಅಂದ್ರೆ ನಾನು ಚರ್ಚೆಗೆ ರೆಡಿ. ನಾವು ಅಭಿವೃದ್ಧಿ ಮಾಡಿದೀವಿ ಕ್ಷೇತ್ರವಾರ ಚರ್ಚೆಗೂ ರೆಡಿ. 28 ಕ್ಷೇತ್ರಗಳ ಚರ್ಚೆ ಮಾಡೋಕೆ ನಾನು ತಯಾರಿದ್ದೀನಿ. ಬರ್ತೀನಿ. ನಮ್ಮ ಸಂಸದರು ಎಷ್ಟು ಅಭಿವೃದ್ಧಿ ಮಾಡಿದ್ರು ಅಂತ ಹೇಳೋದಕ್ಕೆ ನಾನು ತಯಾರಿದ್ದೀನಪ್ಪ. ಓಕೆ, ಬರ್ತೀನಿ. ಇನ್ನು ಲೋಕಸಭೆ ಚುನಾವಣೆ ಹತ್ರ ಬಂದಂಗೆ ಎಲ್ಲ ಬಂದೇ ಬರುತ್ತೆ. ರಿಪೋರ್ಟ್ ಕಾರ್ಡ್ ಕೊಟ್ಬಿಟ್ಟೆ ಜನಗಳ ಮುಂದೆ ನಾವು ರಿಪೋರ್ಟ್ ಕಾರ್ಡ್ ನಿಮ್ಮ ಮುಂದೆ ಹೇಳ್ತಾ ಇಲ್ಲ ನಾವು. ರಿಪೋರ್ಟ್ ಕಾರ್ಡ್ ತರ್ತೀನಿ, ಎಲ್ಲ ಹೋಗ್ತೀನಿ. ಗಂಗಾಧರ್ ಮೂರ್ತಿ ಅವರೇ, ಅವ್ರು ಹೇಳ್ತಾ ಇದ್ದಿದ್ದು ಸೋನಿಯಾ ಗಾಂಧಿ ಅವ್ರಿಗೆ ಮಾತ್ರ ಹೆಲ್ತ್ ಇಶ್ಯೂ ಇದೆ ಹಾಗಾಗಿ ಅಂತ ಹೇಳಿ. ಇನ್ನುಳಿದಂಥ ಲೀಡರ್ಸ್ಗಳ ಕಥೆ ಏನು, ಯಾಕೆ ಹೋಗ್ತಾ ಇದ್ದಾರೆ, ಯಾಕೆ ಸೇಫೆಸ್ಟ್ ಆಗಿ ರಾಜ್ಯಸಭೆ ಇಟ್ಕೊಳ್ತಾ ಇದ್ದಾರೆ ಸೀಟ್ಗಳನ್ನ? ಇಲ್ಲ ನೋಡಿ, ಕಾಂಗ್ರೆಸ್ ಹೆಂಗೆ ದ್ವಂದ್ವ ನೀತಿಗಳು ಅಂತಂದರೆ, ಸೋನಿಯಾ ಗಾಂಧಿ ಅವರಿಗೆ ಹೆಲ್ತ್ ಇಶ್ಯೂಸ್ ಇದೆ, ಅದ್ರ ಬಗ್ಗೆ ಪರ್ಸನಲ್ ಲೈಫು ನಾವು ಮಾತಾಡೋದು ಬೇಡ. ಹೌದು, ಆ ಕಾರಣಕ್ಕೆ ರಾಜ್ಯಸಭೆಗೆ ಬರ್ತಿದ್ದೀನಿ ಅಂತಂದರೆ ರಾಜ್ಯಸಭೆಗೆ ಬರ್ತಾ ಇರೋ ಜಾಗದಲ್ಲಿ ನೀವು ಕರ್ಕೊಂಬಂದು ಕೂಡಿಸ್ತಾ ಇರೋದು ಯಾರನ್ನ? ರಾಜ್ಯಸಭೆಗೆ ಬರ್ತಿದ್ದೀರಿ, ಆ ರಾಯಬರೇಲಿ ಕ್ಷೇತ್ರಕ್ಕೆ ಯಾರನ್ನು ಕೂಡಿಸ್ತಿದ್ದೀರಿ? ನಟರಾಜ್ ಗೌಡ್ರನ್ನೋ ಅಥವಾ ಕಾಂಗ್ರೆಸ್ಸಿನ ಇನ್ನೊಬ್ಬ ಅಲ್ಲಿ ಉತ್ತರ ಪ್ರದೇಶದ ಯಾರನ್ನ ಯಂಗ್ಸ್ಟರ್ನ ಕರ್ಕೊಂಬಂದು ಕೂಡಿಸ್ತಿದ್ದೀರಾ? ಅದೇ ತಲೆ ತಲೆಮಾರಿಂದ ಅಲ್ಲೇ ಬಂದಿದ್ದೀರಿ. ಅದನ್ನು ಒಪ್ಕೊಳ್ಳಿ ಫಸ್ಟು. ಮತ್ತು ಇನ್ನೊಂದೇನು ಗೊತ್ತಾಗಲೇ ಗೌಡ್ರು ಹೇಳ್ತಿದ್ರು, ಸೋನಿಯಾ ಗಾಂಧಿ ಅವ್ರನ್ನ ಕರ್ನಾಟಕಕ್ಕೆ ಯಾಕೆ ತರಬಾರ್ದಿತ್ತು ಇಲ್ಲಿ. ಸೋನಿಯಾ ಗಾಂಧಿಯವರು ಮತ್ತು ಈ ಸಲ ರಾಹುಲ್ ಗಾಂಧಿಯವರು ಕೂಡ ಸೌತ್ ಇಂಡಿಯಾದಲ್ಲಿ ನಿಂತ್ಕೊಳ್ಳೋದು ಭಾಳ ಕಷ್ಟದ ಕೆಲಸ ಇದೆ. ಹೌದಾ? ಯಾಕೆಂದರೆ ಇವರು ಆಲ್ರೆಡಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ತೀರ್ಮಾನ ಮಾಡ್ಕೊಂಡು ಆಗೋಗಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಿನಾಗಿ ಸೋನಿಯಾ ಗಾಂಧಿ ಅವ್ರನ್ನ ಕರ್ನಾಟಕದಿಂದ ರಾಜ್ಯಸಭೆಗೆ ಕಳ್ಸೋಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ ಒಪ್ಪಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರೇ ಸ್ಟಾರ್ಟ್ ಮಾಡಿಸಿದ್ದು ನನ್ನ ತೆರಿಗೆ ನಮ್ಮ ಹಕ್ಕು, ಸೌತ್ ಇಂಡಿಯಾ ಮೂವ್ಮೆಂಟ್, ಸೌತ್ ಟ್ಯಾಕ್ಸ್ ಮೂವ್ಮೆಂಟ್ ಅಂತೆಲ್ಲ ತಂದಿದ್ದವರೇ. ಅದಕ್ಕೆ ಒಪ್ಕೊಂಡಿಲ್ಲ ಅಂತ ಅಂದಮೇಲೆ ನಾಳೆ ಬೆಳಗ್ಗೆ ಸೋನಿಯಾ ಗಾಂಧಿ ಅವ್ರನ್ನ ತಗೊಂಬಂದು ರಾಜ್ಯಸಭಾ ಮಾಡಿದ್ರೆ ಕರ್ನಾಟಕದ ಜನ ಇವ್ರಿಗೆ ಹೆಂಗೆ ಕೊಟ್ಟಾಗ್ತಾರೆ? ಉತ್ತರ ಭಾರತದ ಜನನ ಕಂಡ್ರೆ ಆಗಲ್ಲ, ಇನ್ನು ಉತ್ತರ ಭಾರತದ ಲೀಡರ್ ಏನ್ ಡಿಪೆಂಡ್ ಮಾಡ್ತೀರಿ? ನೀವು ಭಾರತೀಯರು ಅನ್ನೋದಾದ್ರೆ ಫಸ್ಟ್ ಸುರೇಶ್ನ ಸಸ್ಪೆಂಡ್ ಮಾಡಿ ಪಾರ್ಟಿಯಿಂದ. ಅವರು ಭಾವನಾತ್ಮಕವಾಗಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಹೌದಲ್ವಾ? ತೆರಿಗೆ ಒಂದೇ ನಿಮಿಷ. 10 ವರ್ಷ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಿಂದ ಟ್ಯಾಕ್ಸ್ ಕೊಡ್ತಾ ಇಲ್ಲ ಅಲ್ವಾ? ನಿಮ್ ಪ್ರಕಾರ 50 ವರ್ಷ ಕೊಟ್ಟಿದಿರಲ್ರಿ ನೀವು ತುಂಬಿಸಿ ಕರ್ನಾಟಕಕ್ಕೆ.
ಎಲ್ಲಿ ಕೊಟ್ಟಿದ್ದೀರಿ? ಅಲ್ಲ ಹಂಚಿಕೆ 50 ವರ್ಷ 50 ವರ್ಷ ಈ ರೀತಿ ಅನ್ಯಾಯ ಆಗಿರ್ಲಿಲ್ಲ. ಆ, ಈ ರೀತಿ ಅದಕ್ಕೆ ಅನ್ಯಾಯ 10 ವರ್ಷದ ಮಾತ್ರ ಅದಕ್ಕೆ- ಅನ್ಯಾಯ ಆಗ್ತಾ ಇರೋದು. ಅಲ್ವಾ ಹಳೇದನ್ನ 50 ವರ್ಷದ ತೆಗೆದ್ರೆ ತೆಗಿಬೇಕು. ಮೊನ್ನೆ ರಮೇಶ್ ಕುಮಾರ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸರ್, ಹಳೇದ್ ಬೇಡ. ಕಾಂಗ್ರೆಸ್ ಒಂದೇ ಒಂದು ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಪಾರ್ಟಿಯನ್ನ ಸರ್, ಕಟ್ಟಬೇಕು ಹಳೇದ್ ಅಂದ್ರೆ ಬೇಡ. ನಾವು ತಲತಲಾಂತರದಿಂದ ಮಾಡ್ಕೊಂಡ್ರ ಆಸ್ತಿಗಳನ್ನಾದ್ರೂ ಒಂಚೂರು ಕೆಳಗಿಟ್ಟು ಮಾಡ್ಕೊಡ್ರಪ್ಪ ಕಾಂಗ್ರೆಸ್ ಉಳಿಸಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ನಾನ್ ಅವ್ರಿಗೆ ಹೇಳಿದ್ದಲ್ಲ. ಯಾವ ವಿಷಯಕ್ಕೆ ಅಂತ. ಹಾಗಾಗಿ ತುಂಬಾ ಹಳೇದ್ ಬೇಡ ಸರ್. ವಾಪಸ್ ಬರ್ತೀನಿ, ನಿಮ್ಮ ಯಾರು ಹತ್ರನೇ ಬರ್ತೀನಿ, ಮಾಡ್ಕೊಂಡಿಲ್ಲ ನಿಮ್ಮ ಬಿಡಿ. ಹತ್ರನೇ ಲಾಸ್ಟ್ ಬರ್ತೀನಿ, ನಿಮ್ಮ ಹತ್ರನೇ ಹತ್ತು ಬರ್ತೀನಿ. ನಾನೊಂದು ವಿರಾಮ ತಗೊಳ್ಳುವಂತ ಸಂದರ್ಭ ಬಂದಿದೆ. ವಿರಾಮ ತಗೊಂಡು ವಾಪಸ್ ಬರ್ತೀನಿ. ಒಂದ್ ಕಡೆಗೆ ಇವರು ಸ್ಪರ್ಧೆ ಮಾಡ್ತಾ ಇರೋದು ಒಂದ್ ಕಡೆಗೆ, ಬಟ್ INDIA ಒಕ್ಕೂಟದಿಂದ ಆಚೆ ಹೋಗ್ತಾ ಇರೋದು ಯಾಕೆ ಪಾರ್ಟಿಗಳು? ವಾಪಸ್ ಬರ್ತೀನಿ, ಚರ್ಚೆ ಮುಂದೆ.